ಮಗನೇ, ನಮ್ಮ ಹಳ್ಳಿಯ ಗೌರವ ನಮ್ಮ ಕೈಯಲ್ಲಿದೆ. ಹಿರಿಯರು ಹಾಕ್ಕೊಟ್ಟ ದಾರಿಯನ್ನು ಮರೀಬೇಡ. ಇದು ಬರೀ ಕಥೆಯಲ್ಲ, ನಿನ್ನ ಜೀವನದ ಗುರಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಚಾನಲ್ ಮೇಘನಾ ಕಥಾಲೋಕ ಗುಬ್ಬಿ. ಕಳೆದ ಭಾಗದಲ್ಲಿ ಆ ಆಲ್ಮೇರಿ ಕೇವಲ ಮರದ ಪೆಟ್ಟಿಗೆ ಅಲ್ಲ, ಅದು ಒಂದು ತಾಯಿಯ ಆತ್ಮದ ಬಂಧನ ಎಂದು ಶಾಸ್ತ್ರಿಗಳು ಹೇಳಿದ್ದರು. ಅನ್ವಿತಾ ನಿಧಾನವಾಗಿ ಬದಲಾಗುತ್ತಿದ್ದಾಳೆ. ಆತ್ಮದ ಸಾಮೀಪ್ಯದಿಂದ ಅವಳ ಪ್ರಾಣಕ್ಕೆ ಅಪಾಯವಿದೆ. ಆ ಶಾರದ ಯಾರು? ಆಕೆಗೆ ಮುಕ್ತಿ ಸಿಗುತ್ತಾ? ಅನ್ವಿತಾ ಉಳಿಯುತ್ತಾಳ? ಬನ್ನಿ ನೋಡೋಣ. ಕೊನೆಯ ಭಾಗ 4. ಶಾಸ್ತ್ರಿಗಳು ಹೇಳಿದರು, ಆ ಮನೆಯ ಇತಿಹಾಸ ತಿಳಿಯಬೇಕು. ಇತಿಹಾಸ ತಿಳಿಯದೆ ಮುಕ್ತಿ ಇಲ್ಲ. ಮರುದಿನ ಬೆಳಗ್ಗೆ ರಘು ಹಳ್ಳಿಯ ಅತ್ಯಂತ ಹಿರಿಯರಾದ ಚೆನ್ನಪ್ಪ ಅಜ್ಜನ ಮನೆಗೆ ಹೋದ. ಚೆನ್ನಪ್ಪ ಅಜ್ಜನಿಗೆ 90 ವರ್ಷ. ಅವರು ಆ ಮನೆಯ ಹೆಸರು ಕೇಳಿದ ಕೂಡಲೇ ಅವರ ಮುಖ ಬಿಳಿಚಿಕೊಂಡಿತ್ತು. ಅಯ್ಯೋ ರಘು, ನೀನು ಆ ಶಾರದಮ್ಮನ ಮನೆ ತಗೊಂಡ್ಯಾ ಎಂದು ಅಜ್ಜ ಗಡಗಡ ನಡುಗುತ್ತಾ ಕತೆ ಹೇಳಲು ಶುರು ಮಾಡಿದರು. ಸುಮಾರು 30 ವರ್ಷಗಳ ಹಿಂದೆ ಆ ಮನೆಯಲ್ಲಿ ಶಾರದಾ ಎಂಬ ಹೆಂಗಸು ತನ್ನ 6 ವರ್ಷದ ಮುದ್ದಾದ ಮಗಳು ಪುಟ್ಟಿಯೊಂದಿಗೆ ವಾಸವಿದ್ದಳು. ಶಾರದಳ ಗಂಡ ಕುಡಿದು ಬಾವಿಗೆ ಬಿದ್ದು ಸತ್ತ ಮೇಲೆ ಪುಟ್ಟಿಯೇ ಅವಳ ಪ್ರಪಂಚವಾಗಿದ್ದಳು. ತಾಯಿ ಮಗಳ ಪ್ರೀತಿ ಇಡೀ ಹಳ್ಳಿಯೇ ನೋಡಿ ಕಣ್ಣೀರು ಹಾಕುವಷ್ಟು ಗಾಢವಾಗಿತ್ತು. ಒಂದು ದಿನ ಶಾರದಾ ಹಿತ್ತಲಿನಲ್ಲಿ ಬಟ್ಟೆ ಒಗೆಯುತ್ತಿದ್ದಳು. ಪುಟ್ಟಿ, ಅಮ್ಮ, ನಾನು ಆಟ ಆಡ್ತೀನಿ ಒಂದು ಹಿತ್ತಲ ಬಾವಿಯ ಹತ್ತಿರ ಆಟವಾಡುತ್ತಿದ್ದಳು. ಕಾಲು ಜಾರಿ ಪುಟ್ಟ ಕಂದಮ್ಮ ಬಾವಿಯೊಳಗೆ ಬಿದ್ದು ಬಿಟ್ಟಳು. ಶಾರದಾ ಬರುವಷ್ಟರಲ್ಲಿ ಎಲ್ಲ ಮುಗಿದು ಹೋಗಿತ್ತು. ಮಗಳ ಶವವನ್ನು ನೋಡಲಾಗದೆ ಶಾರದಾ ಅರ್ಧ ಹುಚ್ಚಿಯಾದಳು. ಊರನವರು ಪುಟ್ಟಿ ಸತ್ತು ಹೋದಳು ಎಂದರೆ ಅವರು ನಂಬುತ್ತಿರಲಿಲ್ಲ. ನನ್ನ ಮಗಳು ಆಲ್ಮೇರಿ ಒಳಗೆ ಅಡಗಿ ಕುಳಿತಿದ್ದಾಳೆ ಎಂದು ಹೇಳುತ್ತಿದ್ದಳು. ಮಗಳ ಎಲ್ಲ ಹಳದಿ ಫ್ರಾಕ್ಗಳು ಮತ್ತು ರಿಬ್ಬನ್ಗಳು, ಮರದ ಕೊಂಬೆ ಆಟಿಕೆಗಳು, ಇಬ್ಬರ ಫೋಟೋವನ್ನು ಆ ದೊಡ್ಡ ಅಲ್ಮೇರಿಯಲ್ಲಿ ದಿನಾ ರಾತ್ರಿ ಅದನ್ನೇ ನೋಡಿಕೊಂಡು, ಬಾ ಮಗಳೇ, ಅಮ್ಮ ನಿನಗಾಗಿ ಕಾಯುತ್ತಿದ್ದಾಳೆ ಎನ್ನುತ್ತಿದ್ದಳು ಎಂದು ಅಳುತ್ತಾ ಮಲಗುತ್ತಿದ್ದಳು. ಹೀಗೆ ಒಂದು ರಾತ್ರಿ ಅದೇ ದುಃಖದಲ್ಲಿ ಮಗಳನ್ನು ಕಾಯುತ್ತಲೇ ಅಲ್ಮೇರಿಯ ಮುಂದೆಯೇ ಪ್ರಾಣ ಬಿಟ್ಟಳು. ಅಂದಿನಿಂದ ಆ ಆತ್ಮಕ್ಕೆ ಮುಕ್ತಿ ಸಿಗಲಿಲ್ಲ. ಅದೇ ಅಲ್ಮೇರಿಯಲ್ಲಿ ತನ್ನ ಮಗಳಿಗಾಗಿ ಕಾಯುತ್ತಾ ಕುಳಿತುಬಿಟ್ಟಳು. ಕತೆ ಕೇಳಿ ರಘುವಿನ ಕಣ್ಣಲ್ಲಿ ನೀರು ಬಂದಿತ್ತು. ಶಾಸ್ತ್ರಿಗಳು ಎಲ್ಲವನ್ನೂ ಹೇಳಿ ಕಳೆದಳು. ಅರ್ಥ ಆಯಿತು. ಅನ್ವಿತಾಳ ವಯಸ್ಸು 7, ಆ ಪುಟ್ಟಿಯ ವಯಸ್ಸು 6. ಅನ್ವಿತಾಳ ಮುಗ್ಧತೆ, ಅವಳ ಜಡೆ, ಅವಳ ನಗು ನೋಡಿ ಶಾರದಾಳ ಆತ್ಮಕ್ಕೆ ನನ್ನ ಮಗಳೇ ಮರಳಿ ಬಂದಳು ಅನ್ನಿಸಿದೆ. ಅದಕ್ಕೆ ಅವಳು ರಘುವಿನ ಶರ್ಟ್ ಮಡಚುವುದು, ಅನ್ವಿತಾಳ ಜಡೆ ಕಟ್ಟುವುದು, ತಲೆ ಸವರುವುದು ಮಾಡುತ್ತಿದ್ದಾಳೆ. ಅವಳು ಕೆಟ್ಟವಳಲ್ಲ, ಅವಳು ಒಬ್ಬ ತಾಯಿ. ಆದರೆ ಒಂದು ಸಮಸ್ಯೆ ಇದೆ. ಶಾಸ್ತ್ರಿಗಳು ಗಂಭೀರವಾದರು. ಒಂದು ಆತ್ಮದ ನಿರಂತರ ಸಾಮೀಪ್ಯ ಒಂದು ಜೀವಂತ ಮಗುವಿಗೆ ತುಂಬ ಅಪಾಯ. ಆತ್ಮದ ತಣ್ಣನೆ ಶ್ವಾಸದಿಂದ ಮಗುವಿನ ಆಯಸ್ಸು ಕಡಿಮೆ ಆಗುತ್ತದೆ. ನೋಡಿ ನಿನ್ನ ಮಗಳನ್ನು. ನಿಜವಾಗಿಯೂ ಅನ್ವಿತಾ ಬದಲಾಗಿದ್ದಳು. ಮೊದಲ ಚುರುಕಾಗಿ ಮಾತನಾಡುತ್ತಿದ್ದ ಹುಡುಗಿ ಈಗ ದಿನವಿಡೀ ಮೌನವಾಗಿ ಆ ಅಲ್ಮೇರಿ ಮುಂದೆ ಕೂರುತ್ತಿದ್ದಳು. ಸರಿಯಾಗಿ ಊಟ ಮಾಡುತ್ತಿರಲಿಲ್ಲ, ಆಟ ಆಡುತ್ತಿರಲಿಲ್ಲ. ರಾತ್ರಿ ನಿದ್ದೆಯಲ್ಲಿ, ಅಮ್ಮ, ನಾನು ನಿನ್ನ ಜೊತೆ ಬರ್ತೀನಿ, ಕಾಯ್ತಾ ಇರು ಎಂದು ಬಡಬಡಿಸುತ್ತಿದ್ದಳು. ಇದನ್ನು ಕೇಳಿ ಮಾಲಿನಿ ರಘುವಿನ ಕಾಲನ್ನು ಹಿಡಿದು ಅಳಲು ಶುರು ಮಾಡಿದಳು. ನನ್ನ ಮಗನನ್ನು ಉಳಿಸಿಕೊಡು ಪ್ಲೀಸ್. ಆಗ ಶಾಸ್ತ್ರಿಗಳು ನಿರ್ಧರಿಸಿದರು, ನಾಳೆ ಅಮಾವಾಸ್ಯೆ, ನಾಳೆಯೇ ಆ ತಾಯಿಗೆ ಮುಕ್ತಿ ಕೊಡಬೇಕು. ಇಲ್ಲದಿದ್ದರೆ ಅನ್ವಿತಾಳನ್ನು ಉಳಿಸಲು ಸಾಧ್ಯವಿಲ್ಲ. ಮರುದಿನ ಅಮಾವಾಸ್ಯೆ ರಾತ್ರಿ ಶಾಸ್ತ್ರಿಗಳು ಮನೆಯ ಮಧ್ಯದಲ್ಲಿ ಅಗ್ನಿಕೊಂಡ ಹಚ್ಚಿ ಮಂತ್ರ ಹೇಳಲು ಶುರು ಮಾಡಿದರು. ಅವರು ರಘುವಿನ ಹೇಳಿದರು, ರಘು, ನೀನು ಆಲ್ಮೇರಿ ಬೀಗವನ್ನು ತೆಗೆಯಬೇಕು, ಇಲ್ಲಿ ಕೀಲಿಂದ ಮನಸ್ಸಿನಿಂದ. ರಘು ನಡುಗುತ್ತಾ ಆಲ್ಮೇರಿ ಬಳಿ ಬಂದು ಅನ್ವಿತಾಳು ತನ್ನ ಎದೆಗೆ ಅಪ್ಪಿಕೊಂಡು ಮಾಲಿನ್ಯ ಮೂಲೆಯಲ್ಲಿ ನಿಂತಿದ್ದಳು. ಶಾಸ್ತ್ರಿಗಳು ಜೋರಾಗಿ ಮಂತ್ರ ಹೇಳುತ್ತಿದ್ದರು. ಇಡೀ ಮನೆ ನಡುಗಲು ಶುರುವಾಯಿತು. ಆಲ್ಮೇರಿ ಜೋರಾಗಿ ಅಲುಗಾಡಲು ಶುರುವಾಯಿತು. ಒಳಗಿನಿಂದ ದೊಡ್ಡ ಅಳುವ ಧ್ವನಿ. ಇದ್ದಕ್ಕಿದ್ದಂತೆ ಅನ್ವಿತಾ ಮಾಲಿನ್ಯದಿಂದ ಬಿಡಿಸಿಕೊಂಡು ಅಮ್ಮ ಎಂದು ಕಿರುಚುತ್ತಾ ಆಲ್ಮೇರಿ ಕಡೆ ಓಡಿದಳು. ಎಲ್ಲರೂ ಬೆಚ್ಚಿ ಬಿದ್ದರು. ಆಗ ಶಾಸ್ತ್ರಿಗಳು ಕೂಗಿದರು, ರಘು, ಬೇಗ ಅವಳ ಹೆಸರಿನಿಂದ ಕರಿ. ರಘು ಕಣ್ಣೀರು ಹಾಕುತ್ತಾ ಕೂಗಿ, ಶಾರದಮ್ಮ, ನೀವು ಒಬ್ಬ ಒಳ್ಳೆಯ ತಾಯಿ. ನಿಮ್ಮ ಮಗಳು ಪ್ರೀತಿ ಪವಿತ್ರ. ಆದರೆ ದಯವಿಟ್ಟು ನನ್ನ ಮಗಳನ್ನು ಬಿಟ್ಟು ಬಿಡಿ. ಪುಟ್ಟಿಯಲ್ಲಿ ಎದ್ದು ಚೆನ್ನಾಗಿದ್ದಾಳೆ. ಅವಳು ನಿಮ್ಮನ್ನು ಕಾಯ್ತಾ ಇದ್ದಾಳೆ. ದಯವಿಟ್ಟು ಹೋಗಿ. ಆ ಮಾತು ಕೇಳಿದ ಕೂಡಲೇ ಹರಿದಾಡುತ್ತಿದ್ದ ಆಲ್ಮೇರಿ ನಿಂತು ಹೋಯಿತು. 30 ವರ್ಷದಿಂದ ತೆರೆಯದ ಆ ದೊಡ್ಡ ಹಿತ್ತಾಳೆ ಬೀಗ ಟಕ್ ಅಂತ ತಾನಾಗೆ ತೆರೆದು ಬಿತ್ತು. ಅಲ್ಮೇರಿ ನಿಧಾನವಾಗಿ ತಾನಾಗೆ ತೆರೆದುಕೊಂಡಿತ್ತು. ಒಳಗೆ ಯಾರೂ ಇರಲಿಲ್ಲ. ಆದರೆ ಅಲ್ಲಿ ಒಂದು ಸಣ್ಣ ಹಳದಿ ಫ್ರಾಕ್, 2 ಚಿಕ್ಕ ಕೆಂಪು ರಿಬ್ಬನ್, ಆ ಮರದ ಗೊಂಬೆ, ಧೂಳು ಹಿಡಿದ ಒಂದು ಕಪ್ಪು ಬಿಳುಪು ಫೋಟೋ, ತನ್ನ ಮಗನನ್ನು ತಬ್ಬಿಕೊಂಡು ನಗುತ್ತಿರುವ ಶಾರದಾ. ಆಗ ಒಂದು ಅದ್ಭುತ ನಡೆಯಿತು. ಅಲ್ಮೇಲಿಂದ ಒಂದು ತಣ್ಣನೆ ಬೆಳಕು ಹೊರಬಂತು. ಆ ಬೆಳಕಿನಲ್ಲಿ ಒಬ್ಬ ಹೆಂಗಸಿನ ಆಕೃತಿ ಕಾಣಿಸಿತು. ಕಣ್ಣಲ್ಲಿ ನೀರು, ಮುಖದಲ್ಲಿ 30 ವರ್ಷದ ದುಃಖ. ಅವಳು ನೇರವಾಗಿ ಅನ್ವಿತಾಳ ಬಳಿ ಬಂದು ಅವಳ ತಲೆ ಸವರಿ,
ಧನ್ಯವಾದ ಮಗಳೇ, ನನ್ನಲ್ಲಿ ಮಗಳನ್ನು ನೋಡಿದ್ದಕ್ಕೆ. ಈಗ ನಾನು ನೆಮ್ಮದಿಯಿಂದ ಹೋಗ್ತೀನಿ ಎಂದು ಹೇಳಿದಂತೆ ಅನಿಸಿತು. ರಘು ಮಾಲಿನಿ ಕಡೆ ಕೈಮುಗಿದು ಬೆಳಕು ಮಾಯವಾಯಿತು. ಮನೆಯಲ್ಲಿದ್ದ ಭಾರವೆಲ್ಲ ಕ್ಷಣದಲ್ಲಿ ಮಾಯವಾಯಿತು. ಅನ್ವಿತಾ ತಕ್ಷಣ ಪ್ರಜ್ಞೆ ತಪ್ಪಿ ಬಿದ್ದಳು. ಎಚ್ಚರವಾದಾಗ ಅವಳು ಮತ್ತೆ ಮೊದಲಿನಂತೆ ಚುರುಕಾಗಿದ್ದಳು. ಶಾಸ್ತ್ರಿಗಳು ಹೇಳಿದರು, ಅವಳಿಗೆ ಮುಕ್ತಿ ಸಿಕ್ಕಿತು. ತಾಯಿಯ ಪ್ರೀತಿಗೆ ಸಾವಿಲ್ಲ, ಆದರೆ ಆಸೆಗೆ ಮುಕ್ತಿ ಬೇಕು. ರಘು ಅಲ್ಮೇರಿಯಿಂದ ಬಟ್ಟೆಗಳನ್ನು ಬಾಗಿಯ ಹತ್ತಿರ ವಿಧಿಗೆ ಸುಟ್ಟು ಹಾಕಿ ಪುಟ್ಟಿ ಶಾಂತಿ ಪೂಜೆ ಮಾಡಿಸಿ ಅಲ್ಮೇರಿ ದಾನ ಮಾಡಿಸಿದರು. ಇಂದು ಆ ಮನೆಯಲ್ಲಿ ಯಾವುದೇ ಗೆಜ್ಜೆ ಸದ್ದಿಲ್ಲ, ಹೆಜ್ಜೆ ಗುರುತುಗಳಿಲ್ಲ. ಆದರೆ ಅನ್ವಿತಾ ಮಾತ್ರ ಪ್ರತಿ ವರ್ಷ ಪುಟ್ಟಿಯ ಹುಟ್ಟುಹಬ್ಬದ ದಿನ ಒಂದು ಚಾಕ್ಲೇಟ್ ತೆಗೆದುಕೊಂಡು ಹೋಗಿ ಬಾಗಿಯ ಹತ್ತಿರ ಇಟ್ಟು ಬರುತ್ತಾಳೆ. ಅವಳ ಪ್ರಕಾರ ಅಲ್ಲಿ ಇಬ್ಬರು ಪುಟ್ಟ ಹೆಣ್ಣು ಮಕ್ಕಳು ಆಟವಾಡುತ್ತಿದ್ದಾರೆ. ಸ್ನೇಹಿತರೆ, ಈ ಕಥೆಯಿಂದ ನಮಗೆ ತಿಳಿಯುವುದು ಏನೆಂದರೆ, ಪ್ರೀತಿ ಎಂದಿಗೂ ಸಾಯುವುದಿಲ್ಲ, ಆದರೆ ಅತಿಯಾದ ಮಮತೆ ಕೆಲವೊಮ್ಮೆ ಆತ್ಮಕ್ಕೂ ಬಂಧನವಾಗುತ್ತದೆ. ತಾಯಿಯ ಪ್ರೀತಿ ದೈವ ಸಮಾನ. ಸ್ನೇಹಿತರೆ, 4 ಭಾಗದ ಅಲ್ಮೇರಿಯಲ್ಲಿರುವ ತಾಯಿ ಕಥೆ ಇಲ್ಲಿಗೆ ಮುಕ್ತಾಯವಾಯಿತು. ನಿಮಗೆ ಈ ಕಥೆ ಹೇಗೆ ಅನಿಸಿತು? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂಥ ಇನ್ನಷ್ಟು ಹೃದಯಸ್ಪರ್ಶಿ ಮತ್ತು ಭಯಾನಕ ಕಥೆಗಳಿಗಾಗಿ ನಿಮ್ಮ ನೆಚ್ಚಿನ ಮೇಘನಾ ಕಥಾಲೋಕ ಗುಬ್ಬಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಸಿಗುತ್ತೀನಿ. ಧನ್ಯವಾದಗಳು.